10ನೇ ತರಗತಿ ಕನ್ನಡ ಗದ್ಯ ಭಾಗ 6 ಶಬರಿ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಾಂಗಾರ್ಯ ನರಸಿಂಹಾಚಾರ್. ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಇವರ ಕಾಲ 1905ರಿಂದ 1998. ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಹಾಸ್ಯ ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀ ಹರಿಚರಿತೆ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಿ.ಲಿಟ್ ಪದವಿ ನೀಡಿ ಗೌರವಿಸಿದೆ. ಪೂತಿ ನರಸಿಂಹಾಚಾರ್ ರವರು. ಪೂತಿನ ವಿಚರಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳ ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೀರಾಮನ ತಂದೆಯ ಹೆಸರೇನು? ಉತ್ತರ: ಶ್ರೀರಾಮನ ತಂದೆಯ ಹೆಸರು ದಶರಥ. ಪ್ರಶ್ನೆ 2. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಉತ್ತರ: ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ತಳಿರು, ಸುಂದರವಾದ ಹೂಗಳು ಹಾಗೂ ಸಿಹಿಯಾದ ಹಣ್ಣು ಹಂಪಲುಗಳು ಸಂಗ್ರಹಿಸಿದ್ದಳು. ಪ್ರಶ್ನೆ 3. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಉತ್ತರ: ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ಪ್ರಶ್ನೆ 4. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಉತ್ತರ: ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಪ್ರಶ್ನೆ 5. ಶಬರಿ ಗೀತನಾಟಕದ ಕರ್ತೃ ಯಾರು? ಉತ್ತರ: ಶಬರಿ ಗೀತನಾಟಕದ ಕರ್ತೃ ಪೂತಿ ನರಸಿಂಹಾಚಾರ್ ಅಥವಾ ಪೂತಿನ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಉತ್ತರ: ಸೀತೆಯ ಅಗಲಿಕೆಯಿಂದ ದುಃಖಿತನಾದ ರಾಮನು ಗಿರಿವನಗಳನ್ನು ಕುರಿತು, ನನ್ನ ಪ್ರಾಣಕ್ಕಿಂತ ಪ್ರಿಯಳಾದ ಭೂಮಿ ಜಾತಿಯಾದ ಸೀತೆಯು ನನಗೆ ಸಿಗುವಳೆ. ಗಿರಿವನಗಳೇ, ನನ್ನ ಅರಸಿಯಾದ ಸೀತೆಯು ಎಲ್ಲಿದ್ದಾಳೆಂದು ನನಗೆ ತಿಳಿಸಿರಿ. ನನ್ನ ಎದೆಯಲ್ಲಿ ಉರಿಯುತ್ತಿರುವ ಈ ವಿರಹದ ಬೆಂಕಿ ಜಗತ್ತನ್ನೇ ಸುಡದಿರಲಿ ಎಂದು ಪ್ರಾರ್ಥಿಸಿದನು. ಪ್ರಶ್ನೆ 2. ಲಕ್ಷ್ಮಣ ಅಣ್ಣನನ್ನು ಹೇಗೆ ಸಂತೈಸಿದನು? ಉತ್ತರ: ಲಕ್ಷ್ಮಣ ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನನ್ನು ಕುರಿತು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನು ತೇಜಗೆಡಲು ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಸಂತೈಸಿದನು. ಪ್ರಶ್ನೆ 3. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಉತ್ತರ: ಶಬರಿಯು ಶ್ರೀರಾಮನ ಸ್ವಾಗತಕ್ಕಾಗಿ ಆಶ್ರಮದ ವೇದಿಕೆಯನ್ನು ಹೂಗಳಿಂದ ಅಲಂಕರಿಸಿದ್ದಳು. ದಿನವೂ ರಾಮನಿಗಾಗಿ ತಂದ ಹೂವು ಹಣ್ಣುಗಳು ಬಾಡಿ ಹೋದಾಗ ಅವುಗಳನ್ನು ತೆಗೆದು ಹೊಸ ತಳಿರು, ಸುವಾಸಭರಿತ ಹೂಗಳು ಹಾಗೂ ಸವಿಯಾದ ವನ್ಯ ಫಲಗಳನ್ನು ತಂದು ಜೋಡಿಸಿ ಇಡುತ್ತಿದ್ದಳು. ಪ್ರಶ್ನೆ 4. ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಉತ್ತರ: ಶಬರಿಯು ರಾಮ ಲಕ್ಷ್ಮಣರ ಬಳಿ ಬಂದು ಅವರ ಮೈಮುಟ್ಟಿ, ಪಾದಗಳಿಗೆ ಬಿದ್ದು, ಕೈಗಳನ್ನು ಕಣ್ಣಿಗೊತ್ತಿಕೊಂಡು ಆನಂದದ ಕಣ್ಣೀರು ಸುರಿಸಿದಳು. ತಾನು ಆಸೆಯಿಂದ ತಂದಿದ್ದ ವನಮಾಲೆಯನ್ನು ಅವರ ಕೊಡಲಿಗೆ ಹಾಕಿ ಪ್ರೀತಿಯಿಂದ ತಂದಿದ್ದ ಸವಿಯಾದ ವನಫಲಗಳನ್ನು ನೀಡಿ ಉಪಚರಿಸಿದಳು. ಪ್ರಶ್ನೆ 5. ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಉತ್ತರ: ತಾಯಿ, ನಿನ್ನ ಈ ನಲುಮೆಗೆ ನಾವು ಇಂದು ನಾಚಿದೆವು. ಕಾಡಿನ ದಣಿವು ನಮಗೆ ಸಂಪೂರ್ಣವಾಗಿ ಮರೆತು ಹೋಯಿತು ಎಂದು ಪ್ರಸನ್ನತೆಯಿಂದ ಕೊಂಡಾಡಿದರು. ಹಾಗೆ ಅಪಾರವಾದ ವಾತ್ಸಲ್ಯದ ಆತಿಥ್ಯದಿಂದ ಸಂತೃಪ್ತರಾದ ರಾಮ ಲಕ್ಷ್ಮಣರು ಶಬರಿಯ ಭಕ್ತಿಗೆ ಮನಸಾರೆ ಕೃತಜ್ಞತೆ ಸಲ್ಲಿಸಿದರು. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ: ಮತಂಗಾಶ್ರಮದಲ್ಲಿದ್ದ ಶಬರಿಯು ತನ್ನ ಆರಾಧ್ಯ ದೈವವಾದ ಶ್ರೀರಾಮನ ದರ್ಶನಕ್ಕಾಗಿ ವೃದ್ಧಾಪ್ಯದಲ್ಲೂ ಕಾತುರದಿಂದ ಕಾಯುತ್ತಿದ್ದಳು. ಪ್ರತಿದಿನವೂ ರಾಮನಿಗಾಗಿ ಹೊಸ ತಳಿರು, ಹೂವು ಹಾಗೂ ಸವಿಯಾದ ವನಫಲಗಳನ್ನು ತಂದು ಜೋಡಿಸಿಟ್ಟು ದಾರಿ ಕಾಯುತ್ತಿದ್ದಳು. ದಿನಗಳು ಕಳೆದಂತೆ ತಾನು ತಂದ ಹೂವು ಹಣ್ಣುಗಳು ಬಾಡಿದಾಗ ಅವುಗಳನ್ನು ಶ್ರೀರಾಮನಿಗೆ ಅರ್ಪಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂದು
ಮನಸ್ಸಿನಲ್ಲೇ ಮರುಗುತ್ತಿದ್ದಳು. ಅಂತಿಮವಾಗಿ ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದಾಗ ಶಬರಿಯು ಅವರನ್ನು ಮನತುಂಬಿ ಸ್ವಾಗತಿಸಿ ವನಮಾಲೆ ತೊಡಿಸಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ಅವಳ ನಿಷ್ಕಲ್ಮಶ ಭಕ್ತಿಯನ್ನು ಕಂಡು ರಾಮನು ಕಾಡಿನಲ್ಲೂ ನಮಗೆ ಮನೆಯ ವಾತಾವರಣ ಸಿಕ್ಕಿತು. ನಿನ್ನ ಪ್ರೀತಿಯ ಆತಿಥ್ಯಕ್ಕೆ ನಾವು ಎಂದೆಂದಿಗೂ ಋಣಿ ಎಂದು ತಾಯಿಯ ಸ್ಥಾನ ನೀಡಿ ಗೌರವಿಸಿದನು. ಇದನ್ನು ಕೇಳಿ ಧನ್ಯಳಾದ ಶಬರಿಯು ಸಿದ್ಧರ ವರವು ಇಂದು ನನಗೆ ಫಲಿಸಿತು. ನಿಮ್ಮನ್ನು ಕಂಡ ಪುಣ್ಯದಿಂದ ನನ್ನ ಸಕಲ ಚಿಂತೆಗಳು ಇಂಗಿ ಹೋದವು ಎಂದು ಸಂತಸ ವ್ಯಕ್ತಪಡಿಸಿದಳು. ಹೀಗೆ ಜನ್ಮಾಂತರದ ಕಾಯುವಿಕೆಗೆ ಅರ್ಥ ಸಿಕ್ಕಿತು. ಶ್ರೀರಾಮನ ದರ್ಶನ ಹಾಗೂ ಆತನ ಪ್ರೀತಿಯ ನುಡಿಗಳಿಂದ ಶಬರಿಯ ಎಲ್ಲಾ ಚಿಂತೆಗಳು ಇಂಗಿ ಹೋಗುವ ಸಂದರ್ಭವು ಅತ್ಯಂತ ಸ್ವಾರಸ್ಯಪೂರ್ಣವಾಗಿದೆ. ಪ್ರಶ್ನೆ 2. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ತಿಳಿಸಿ. ಉತ್ತರ. ಶ್ರೀರಾಮ ತನ್ನ ಆಶ್ರಮಕ್ಕೆ ಬಂದು ನಿಂತಾಗ ಶಬರಿಗಾದ ಅತಿಯಾದ ಸಡಗರ ಮತ್ತು ಸಂತೋಷವನ್ನು ಕವಿ ಪೂತಿನ ಅವರು ಮೇಳದವರ ಹಾಡಿನ ಮೂಲಕ ಅತ್ಯಂತ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ರಾಮನನ್ನು ಕಂಡ ತಕ್ಷಣ ಶಬರಿಯು ಬೆರಗಾಗಿ ನಂತರ ಅವನ ಬಳಿ ಸಾಗಿ ಮೈಮುಟ್ಟಿ ಪಾದಗಳಿಗೆ ಎರಗಿ ಕೈಗಳನ್ನು ಕಣ್ಣಿಗೊತ್ತಿಕೊಂಡು ಆನಂದ ಬಾಷ್ಪ ಸುರಿಸಿದಳು. ಬನ್ನಿರಿ ಎಂದು ಗದ್ಗದಿತ ಕಂಠದಿಂದ ಕರೆಯುತ್ತಾ, ಅಯ್ಯೋ, ನೆನ್ನೆಯಷ್ಟು ಚೆನ್ನಾಗಿರುವ ಹಣ್ಣು ಹೂವುಗಳು ಇವತ್ತು ಇಲ್ಲವಲ್ಲ ಎಂದು ಹಂಬಲಿಸಿದಳು. ತನ್ನ ಆಸೆಯಂತೆ ನಾನಾ ರೀತಿಯ ಪರಿಮಳ ಬೀರುವ ವನಮಾಲೆ ಸಡಗರದಿಂದ ರಾಮನ ಕೊರಳಿಗೆ ಹಾಕಿ ಹಿಗ್ಗಿದಳು. ಇದಕ್ಕಿಂತ ರುಚಿಯಾದ ಹಣ್ಣು ಜಗತ್ತಿನಲ್ಲೇ ಇಲ್ಲ ಎಂದು ಪ್ರೀತಿಯಿಂದ ತಾನೇ ಆರಿಸಿ ತಂದಿದ್ದ ಸವಿಯಾದ ಹಣ್ಣುಗಳನ್ನು ಅವರ ಕೈಗಿತ್ತಳು. ರಾಜಕುಮಾರರಾದ ರಾಮ ಲಕ್ಷ್ಮಣರು ಅವಳ ಪೂಜೆಯಿಂದ ಸುಪ್ರಸನ್ನರಾಗಿ ಮಂದಹಾಸ ಬೀರಿದಾಗ ಶಬರಿಯು ಧನ್ಯತಾ ಭಾವದಿಂದ ಮೈಮರೆತು ಕುಣಿದಾಡಿದಳು. ಪ್ರಶ್ನೆ 3. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಉತ್ತರ. ನಂಬಿ ಕೆಟ್ಟವರಿಲ್ಲ ಎಂಬ ಉಕ್ತಿಗೆ ಶಬರಿಯ ಜೀವನವೇ ಅತ್ಯುತ್ತಮ ಉದಾಹರಣೆಯಾಗಿದೆ. ಶಬರಿಯು ಮತಂಗಾಶ್ರಮದಲ್ಲಿ ವಾಸವಾಗಿದ್ದುಕೊಂಡು ಶ್ರೀರಾಮನ ದರ್ಶನಕ್ಕಾಗಿ ಆಶಿಸುತ್ತಿದ್ದಳು. ಸಿದ್ಧರಾದ ಮತಂಗ ಋಷಿಗಳು ಶಬರಿಯ ಮನದಾಸೆಯನ್ನು ತಿಳಿದು ಶ್ರೀರಾಮನು ಈ ಆಶ್ರಮಕ್ಕೆ ಬಂದೇ ಬರುತ್ತಾನೆ, ಅವನ ದರ್ಶನದಿಂದ ನಿನ್ನ ಇಷ್ಟಾರ್ಥ ನೆರವೇರುತ್ತದೆ ಎಂದು ಅಭಯ ನೀಡಿದ್ದರು. ಗುರುಗಳ ಈ ಮಾತನ್ನು ಅಚಲವಾಗಿ ನಂಬಿದ್ದ ಶಬರಿಯು ವೃದ್ಧಾಪ್ಯ ಬಂದರೂ ಧೈರ್ಯಗೆಡದೆ ಪ್ರತಿದಿನವೂ ಶ್ರೀರಾಮನಿಗಾಗಿ ತಳಿರು ಹೂವು ಹಣ್ಣುಗಳನ್ನು ಸಂಗ್ರಹಿಸುತ್ತಾ ಕಾತುರದಿಂದ ದಾರಿ ಕಾಯುತ್ತಿದ್ದಳು. ಅವಳ ಈ ನಿಷ್ಕಲ್ಮಶ ನಂಬಿಕೆಗೆ ಫಲವಾಗಿ ಶ್ರೀರಾಮನು ಸ್ವತಃ ಆಶ್ರಮಕ್ಕೆ ಬಂದನು. ಶಬರಿಯ ಸತ್ಕಾರವನ್ನು ಸ್ವೀಕರಿಸಿ, ಸಿದ್ಧರ ವರ ಇಂದು ನನಗೆ ಫಲಿಸಿತು, ನಿಮ್ಮನ್ನು ಕಂಡ ಪುಣ್ಯದಿಂದ ನನ್ನ ಚಿಂತೆ ಇಂಗಿತು ಎಂದು ಹೇಳಿದ ಶಬರಿಗೆ ಮುಕ್ತಿಯನ್ನು ಕರುಣಿಸಿದನು. ಹೀಗೆ ಗುರುಗಳ ಮಾತು ಮತ್ತು ಭಗವಂತನ ಮೇಲಿದ್ದ ನಂಬಿಕೆ ಎಂದಿಗೂ ಸುಳ್ಳಾಗುವುದಿಲ್ಲ. ನಂಬಿ ಕೆಟ್ಟವರಿಲ್ಲ ಎಂಬುದು ಶಬರಿಯ ಪಾಲಿಗೆ ಸಂಪೂರ್ಣ ನಿಜವಾಯಿತು. ಮುಖ್ಯ ಪ್ರಶ್ನೆ 4. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1. ಆವತಿ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಆಯ್ಕೆ. ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ರಾಮ ಲಕ್ಷ್ಮಣರು ಧನು ತಿಳಿಸಿದ ದಾರಿಯಲ್ಲಿ ಮತಂಗಾಶ್ರಮದತ್ತ ಬರುತ್ತಿರುವಾಗ ಎದುರಿನಿಂದ ವೃದ್ಧೆಯಾಗಿ ಜಟಾಧಾರಿಯಾಗಿ ಉಚ್ಚಿಯಂತೆ ಕಾಣುತ್ತಿದ್ದ ಶಬರಿಯನ್ನು ಬರುವುದನ್ನು ಕಂಡು ಲಕ್ಷ್ಮಣನು ರಾಮನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ. ಶಬರಿಯ ಬಾಹ್ಯ ರೂಪವನ್ನು ಕಂಡು ಲಕ್ಷ್ಮಣನು ಶಬರಿಯನ್ನು ಮರುಳು ಅಂದರೆ ಬುದ್ಧಿಹೀನಳಂತೆ ಎಂದು ಭಾವಿಸಿದ್ದರು. ಆ ರೂಪದ ಹಿಂದೆ ಶ್ರೀರಾಮನ ಮೇಲಿದ್ದ ಅಪಾರ ಭಕ್ತಿ ಅಡಗಿದೆ ಎಂಬುದು ಈ ಸನ್ನಿವೇಶದ ಸ್ವಾರಸ್ಯವಾಗಿದೆ. ವಾಕ್ಯ 2. ನಾಚ್ಯುದೇಹಿನಿ ಪೂಜ್ಯಯಿ ನಲುಮೆಯಿಂದ. ಆಯ್ಕೆ. ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಶಬರಿಯು ತನ್ನಿಂದ ಯಾವುದೇ ಉಪಕಾರವನ್ನು ಪಡೆಯದಿದ್ದರೂ ತನ್ನನ್ನು ಒಮ್ಮೆಯೂ ನೋಡದಿದ್ದರೂ ಅಪಾರ ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಿರುವುದನ್ನು ಕಂಡ ರಾಮನು ಆಕೆಯ ಅಪಾರವಾದ ಪ್ರೀತಿ ಮತ್ತು ಭಕ್ತಿಯ ಪೂಜೆಗೆ ವಿನಯದಿಂದ ಸ್ಪಂದಿಸುತ್ತಾ ಈ ಮಾತನ್ನು ಶಬರಿಗೆ ಹೇಳುತ್ತಾನೆ. ಸ್ವಾರಸ್ಯ. ಇಲ್ಲಿ ಶಬರಿಯ ನಿಷ್ಕಲ್ಮಶ ಭಕ್ತಿ ಹಾಗೂ ಭಗವಂತನಾದ ರಾಮನ ವಿನಯ ಮತ್ತು ಕೃತಜ್ಞತಾ ಭಾವವು ಸುಂದರವಾಗಿ ವ್ಯಕ್ತವಾಗಿದೆ. ವಾಕ್ಯ 3. ತಾಯಿ ದಾರಿಗರಿಗೆ ಬೀದಿಲಿ ದೊರೆಯುವುದೇ. ಆಯ್ಕೆ. ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಮತಂಗಾಶ್ರಮ ಪ್ರವೇಶಿಸಿದ ಸಂದರ್ಭದಲ್ಲಿ
ಎಂದು ಕಾಣುವೆನು ಶ್ರೀರಾಮನನ್ನು ಸನ್ಮಂಗಳ ಮೂರ್ತಿಯನ್ನು ಎಂದು ಆಡುತ್ತಾ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ. ಶಬರಿಯು ತನಗಾಗಿಯೇ ಕಾಯುತ್ತಿದ್ದಾಳೆ ಎಂಬುದನ್ನು ಅರಿತಿದ್ದರೂ ರಾಮನು ಏನೂ ಅರಿಯದವನಂತೆ ಆಕೆಯನ್ನು ತಾಯಿ ಎಂದು ಕರೆದು ಸಾಮಾನ್ಯ ದಾರಿ ಹೋಕನಂತೆ ಆಶ್ರಯವನ್ನು ಕೇಳುವ ಸನ್ನಿವೇಶವು ಅತ್ಯಂತ ಸ್ವಾರಸ್ಯಪೂರ್ಣವಾಗಿದೆ. ವಾಕ್ಯ 4 ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಆಯ್ಕೆ. ಈ ವಾಕ್ಯವನ್ನು ಕೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ರಾಮನು ಶಬರಿಯ ಆತಿಥ್ಯವನ್ನು ಸ್ವೀಕರಿಸಿ ನಿನ್ನ ಪ್ರೀತಿಯ ಸತ್ಕಾರದಿಂದ ನಾವು ಕಾಡಿನ ದುಃಖವನ್ನು ಮರೆತೆವು. ನಿನಗೆ ಎಂದೆಂದಿಗೂ ಋಣಿ, ನಿನ್ನನ್ನು ಎತ್ತ ತಾಯಿಯೆಂದೇ ಭಾವಿಸಿದೆವು ಎಂದು ಮೃದುವಾಗಿ ನುಡಿದಾಗ ಆ ಮಾತುಗಳನ್ನು ಕೇಳಿ ಧನ್ಯಳಾದ ಶಬರಿಯು ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ. ಶ್ರೀರಾಮನ ಸುಂದರ ರೂಪಕ್ಕೆ ತಕ್ಕಂತೆ ಅವನ ಪ್ರತಿಯೊಂದು ನುಡಿಯು ಅತ್ಯಂತ ದಯೆಯಿಂದ ಉದಾರತೆಯಿಂದ ಕೂಡಿದೆ ಎಂಬುದನ್ನು ಶಬರಿಯು ಕೊಂಡಾಡುವಾಗ ಈ ಸನ್ನಿವೇಶದ ಸ್ವಾರಸ್ಯ ವ್ಯಕ್ತವಾಗುತ್ತದೆ. ವಾಕ್ಯ 5 ಬೆಳಕಿಗೊಳಿದವರ್ ಉರಿವ ಭಕ್ತಿಯ ಕರುಕ ಕಾಣರು. ಹಾಗೆ ಈ ವಾಕ್ಯವನ್ನು ಕೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಶಬರಿಯು ಅಗ್ನಿ ಪ್ರವೇಶ ಮಾಡಿ ದಿವ್ಯ ತೇಜಸ್ಸಿನಲ್ಲಿ ಕರಗುತ್ತಾ ಮುಕ್ತಿ ಪಡೆಯುವುದನ್ನು ಕಂಡು ಲಕ್ಷ್ಮಣನು ವಿಸ್ಮಯಗೊಂಡಾಗ ಆಕೆಯ ಮುಕ್ತಿ ಮತ್ತು ಸಿದ್ಧಿಯ ಮಹತ್ವವನ್ನು ತಿಳಿಸುತ್ತಾ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ. ದೀಪದ ಬೆಳಕನ್ನು ಅಂದರೆ ಜ್ಞಾನ ಅಥವಾ ಮುಕ್ತಿ ಬಯಸುವವರು ಉರಿಯುವ ಬತ್ತಿಯ ಕರಿಯ ಭಾಗವಾದ ಕರುಕನ್ನು ಅಂದರೆ ದೇಹವನ್ನು ಲೆಕ್ಕಿಸುವುದಿಲ್ಲ. ಶಬರಿಯು ಭಗವದರ್ಪಣೆ ಎಂಬ ದಿವ್ಯ ತೇಜಸ್ಸನ್ನು ಪಡೆದಿದ್ದಾಳೆ. ಹಾಗಾಗಿ ಆಕೆಯ ದೇಹ ತ್ಯಾಗದ ಬಗ್ಗೆ ದುಃಖಿಸಬೇಕಾಗಿಲ್ಲ ಎಂಬ ಉನ್ನತ ಧಾರ್ಮಿಕ ತತ್ವವು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಮುಖ್ಯ ಪ್ರಶ್ನೆ 5 ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1 ಮತಂಗ ಆಶ್ರಮ, 2 ಕೂತಿನ ಮೇಲುಕೋಟೆ, 3 ದಶರಥ ರಾಮ, 4 ಚಿತ್ರಕೂಟ ಅರಣ್ಯ, 5 ಭೂಮಿ ಜಾತೆ ಸೀತೆ. ಮುಖ್ಯ ಪ್ರಶ್ನೆ 6 ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ. ಗಾದೆ ಮಾತು ತಾಳಿದವನು ಬಾಳೆಯಾನು. ವಿಸ್ತರಣೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಗಳಾಗಿದ್ದು ಜೀವನಕ್ಕೆ ಅಗತ್ಯವಾದ ಮಾರ್ಗದರ್ಶನ ನೀಡುತ್ತವೆ. ಈ ಗಾದೆಯು ತಾಳ್ಮೆ ಮತ್ತು ಸಹನೆಯ ಮಹತ್ವವನ್ನು ತಿಳಿಸುತ್ತದೆ. ಮನುಷ್ಯನಿಗೆ ಕೋಪ ಮತ್ತು ಅವಸರ ತಂದರೆ ತಾಳ್ಮೆಯು ಯಶಸ್ಸನ್ನು ನೀಡುತ್ತದೆ. ಎಂತಹುದೇ ಕಷ್ಟ ಬಂದರೂ ಧೃತಿಗೆಡದೆ ತಾಳ್ಮೆಯಿಂದ ಕಾಯುವ ವ್ಯಕ್ತಿಯು ಜೀವನದಲ್ಲಿ ಬರುವ ಸವಾಲುಗಳನ್ನು ಗೆದ್ದು ಬಾಳುತ್ತಾನೆ. ಶ್ರೀರಾಮನ ದರ್ಶನಕ್ಕಾಗಿ ಸುದೀರ್ಘ ಕಾಲ ತಾಳ್ಮೆಯಿಂದ ಕಾದ ಶಬರಿಯು ಇದಕ್ಕೆ ಉತ್ತಮ ಉದಾಹರಣೆ. ಅವಸರವೇ ಅಪಘಾತಕ್ಕೆ ಮೂಲ. ಆದ್ದರಿಂದ ಪ್ರತಿಯೊಬ್ಬರು ತಾಳ್ಮೆಯನ್ನು ರೂಢಿಸಿಕೊಂಡರೆ ಸುಖಿ ಜೀವನ ನಡೆಸಬಹುದು. ಗಾದೆ ಮಾತು ಮನಸ್ಸಿದ್ದರೆ ಮಾರ್ಗ. ವಿಸ್ತರಣೆ. ಗಾದೆಗಳು ಹಿರಿಯರ ಅನುಭವದ ಸಾರವಾಗಿದ್ದು ಅತ್ಯಲ್ಪ ಅಕ್ಷರದಲ್ಲಿ ಅಗಾಧವಾದ ಅರ್ಥವನ್ನು ನೀಡುತ್ತವೆ. ಈ ಗಾದೆಯು ಯಾವುದೇ ಕೆಲಸ ಮಾಡುವಾಗ ಅದರ ಸಾಧನೆಗೆ 2 ಅಂಶಗಳು ಮುಖ್ಯ. 1 ಕೆಲಸ ಮಾಡುವ ಸಾಮರ್ಥ್ಯ, ಇನ್ನೊಂದು ಮನಸ್ಸಿಟ್ಟು ಆ ಕೆಲಸ ಮಾಡಿ ಮುಗಿಸುವ ಪ್ರಯತ್ನ. ಸಾಮರ್ಥ್ಯ ಪ್ರಯತ್ನಗಳು ಒಟ್ಟು ಸೇರಿದಾಗ ಕಾರ್ಯ ಸಾಧನೆ ಕಟ್ಟಿಟ್ಟ ಬುದ್ಧಿ ಎಂದು ಹೇಳುತ್ತದೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರು, ಮನಸ್ಸಿಟ್ಟು ಪ್ರಯತ್ನಿಸದೇ ಇರುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಿಗುವುದಿಲ್ಲ. ಓದಬೇಕೆಂಬ ಹಠವಿದ್ದರೆ ಪುಸ್ತಕಗಳನ್ನು ಎಲ್ಲಿಂದಲೂ ಒದಗಿಸಿಕೊಂಡು ಓದಿ ಪಾಸಾಗಬಹುದು. ಹಲವು ವೇಳೆ ಎಲ್ಲಾ ಪುಸ್ತಕಗಳನ್ನು ಹೊಂದಿದ್ದರೂ ಓದಲು ಮನಸ್ಸಿಲ್ಲದೆ ಅನುತ್ತೀರ್ಣರಾಗುವವರು ಇದ್ದಾರೆ. ಯಾವುದೇ ಒಂದು ಗುರಿಯನ್ನು ಸಾಧಿಸಲು ಬಲವಾದ ಇಚ್ಛೆ, ದೃಢ ಸಂಕಲ್ಪ ಮತ್ತು ಸತತ ಪ್ರಯತ್ನವಿದ್ದರೆ ದಾರಿ ಇಲ್ಲದಿದ್ದರೂ ಅದನ್ನು ಸೃಷ್ಟಿಸಿಕೊಳ್ಳಬಹುದು ಎಂಬುದೇ ಮನಸ್ಸಿದ್ದರೆ ಮಾರ್ಗ ಗಾದೆಯ ಮುಖ್ಯ ಆಶಯ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ತದಿತಾಂತಗಳೆಂದರೇನು? ಉತ್ತರ. ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಗಾರ, ಕಾರ, ಇಗ, ಅಡಿಗ, ವಂತ, ಇಕ ಮುಂತಾದ ತದಿತ ಪ್ರತ್ಯಯಗಳು ಸೇರುವುದನ್ನು ತದಿತಾಂತಗಳೆನ್ನುತ್ತಾರೆ. ಪ್ರಶ್ನೆ 2 ತದಿತಾಂತ ಭಾವನಾಮಗಳೆಂದರೇನು? ಉದಾಹರಣೆ ಸಹಿತ ವಿವರಿಸಿ. ಉತ್ತರ. ಸಾಮಾನ್ಯವಾಗಿ ಷಷ್ಠಿ ವಿಭಕ್ತ್ಯಂತ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ, ಇಕೆ, ಪು, ಮೇ ಇತ್ಯಾದಿ ತದಿತ ಪ್ರತ್ಯಯಗಳು ಸೇರಿ ತದಿತಾಂತ ಭಾವನಾಮಗಳೆನಿಸುವವು.
ಉದಾಹರಣೆಗೆ ಜಾಣನ ತನ ಜಾಣತನ, ಚೆಲುವಿನ ಈಕೆ ಚೆಲುವಿಗೆ, ಕರಿದರ ಪೂ ಕಪ್ಪು, ಪಿರಿದರ ಮೇ ಪೆರ್ಮೆ. ಮುಖ್ಯ ಪ್ರಶ್ನೆ 2. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ. ನದಿ ಪರ್ವತ ರೂಢನಾಮ, ವ್ಯಾಪಾರಿ ವಿಜ್ಞಾನಿ ಅನ್ವರ್ಥನಾಮ. ನಾನು ನೀನು ಪುರುಷಾರ್ಥಕ ಸರ್ವನಾಮ, ಯಾರು ಏನು ಪ್ರಶ್ನಾರ್ಥಕ ಸರ್ವನಾಮ. ಅಷ್ಟು ಪರಿಮಾಣ ವಾಚಕ, 12 ಸಂಖ್ಯಾವಾಚಕ.